ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ಮಾಡೋಣ ಮೆಂತೆ ಪಲ್ಯ ಬೇಳೆ ಸಾರು. ತುಂಬ ಯೂನಿಕ್ ಮೆಥಡ್, ಡಿಫ್ರೆಂಟಾಗಿ ಮಾಡೋಣ. ಸ್ವಲ್ಪ ಸೌತ್ ಇಂಡಿಯನ್ ಹಾಗೆ ಒಂದು ಸ್ವಲ್ಪ ನಾರ್ತ್ ಇಂಡಿಯನ್ ಟಚ್ ಇರೋ, ಅಲ್ಲಿ ದಾಲ್ ಮೇಥಿ ಅಂತ ಹೇಳ್ತಾರೆ. ಇದು ದಾಲ್ ಮೇಥಿನೂ ಹೌದು, ನಮ್ಮ ಸೊಪ್ಪಿನ ಸಾರು ಹೌದು. ಹೇಗೆ ಮಾಡೋದು ಎರಡದ್ರ ಕಾಂಬಿನೇಷನ್ ಅಂತ ನೋಡೋಣ ಇವತ್ತು ಕಟ್ಟೀಸ್ ಕಿಚನ್ ಕನ್ನಡದಲ್ಲಿ. ಇದಕ್ಕೆ ನಾನು ಅರ್ಧ ಕಪ್, ಮೆಜರಿಂಗ್ ಕಪ್ಲೆ ಅರ್ಧ ಕಪ್ಪಷ್ಟು ತೊಗರಿ ಬೇಳೆನ ಚೆನ್ನಾಗಿ 2 ಸರಿ ವಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ಈಗ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಅರ್ಧ ಕಪ್ ತೊಗರಿ ಬೇಳೆಗೆ 2 ಮೀಡಿಯಮ್ ಸೈಜ್ದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ. 5ರಿಂದ 6 ಬೆಳ್ಳುಳ್ಳಿ ಹೆಸರು, 1 ಚಮಚ ಜೀರಿಗೆ, ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಳೆ ಜೊತೆಗೆ ಹಾಕ್ಕೊಂಡು ಒಂದು ಅರ್ಧ ಚಮಚ ಅರಿಶಿನ ಹಾಕ್ಬೋದು. ನಮ್ಮದು ಬೇಳೆ ಬೇಗನೆ ಬೇಯುತ್ತೆ. ಬೇಳೆ ಬೇಗ ಬೇಯಲ್ಲ ಅಂದರೆ ಒಂದು ಅರ್ಧ ಚಮಚ ಅರಿಶಿನ ಮತ್ತು ಅರ್ಧ ಚಮಚ ಉಪ್ಪು ಹಾಕೋಬೋದು. ಇದಕ್ಕೆ 2 ಗ್ಲಾಸ್ ನೀರು ಹಾಕಿದ್ದೀನಿ. ಅರ್ಧ ಕಪ್ಗೆ 2 ಕಪ್ ಅಂದರೆ 1ಕ್ಕೆ 4ರಷ್ಟು ನೀರು. ಕುಕ್ಕರ್ 3 ವಿಸಲ್ ಆಗೋವರೆಗೂ ಮಸಾಲೆ ಮಾಡ್ಕೊಳ್ಳೋಣ. 3 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಪೀಸಸ್, 1 ಚಮಚೆ ಧನಿಯಾ ಪುಡಿ, 1 ಚಮಚೆ ಗರಂ ಮಸಾಲ ಹಾಗೂ 5ರಿಂದ 6 ಹಸಿಮೆಣಸಿನ್ಕಾಯಿ. ತುಂಬ ಖಾರವಾಗಿರೋ ಮೆಣಸಿನ್ಕಾಯಿ, ಖಾರವಾಗಿ ಚೆನ್ನಾಗಿರುತ್ತೆ. ಇದನ್ನು ಉಲ್ಟಾಗಿ ರುಬ್ಕೊಳ್ಳಿ. ನೀರು ಹಾಕದೆ ಉಲ್ಟಾಗಿ ಇದನ್ನು ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಇದನ್ನು ಒಂದು ಸೈಡ್ಗೆ ತೆಗ್ದಿಡೋಣ. ಒಂದು ಬೌಲ್ಗೆ ಹಾಕಿ ನೀರು ಹಾಕಿ ಫೈನ್ ಪೇಸ್ಟ್ ಮಾಡಬೇಡಿ, ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಅದರದ್ದು. ಹೀಗೆ ಉದ್ರಾಗಿ ಮಾಡಿ ಇಡೋಣ. 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿರೋದು, 1 ಸ್ಪೂನಷ್ಟು ಸಾಸಿವೆ ಮತ್ತು ಸ್ವಲ್ಪ ಹಿಂಗು. ಸಾಸಿವೆ ಸಿಡ್ದಾದ್ಮೇಲೆ ಹಾಕ್ಕೊಳ್ಳೋಣ ಸ್ವಲ್ಪ ಹೆಚ್ಚಿರೋ ಬೆಳ್ಳುಳ್ಳಿ ಜಾಸ್ತಿ ಅನಿಸಿದರೆ ನೀವು ಈ ಟೈಮಲ್ಲಿ ಸ್ಕಿಪ್ ಮಾಡ್ಬೋದು. ಒಂದು 20ರಿಂದ 25 ಹೆಸರು ಕರಿಬೇವು, ಮತ್ತು ನಾನು 3 ಟೇಬಲ್ ಸ್ಪೂನಷ್ಟು ಶೇಂಗಾ ಹಾಕಿದ್ದೀನಿ. ಹಾಕಿ ತುಂಬ ಚೆನ್ನಾಗಿರುತ್ತೆ ಮಧ್ಯೆ ಬಾಯಲ್ಲಿ ಬಂದಾಗ. ಇದನ್ನು ಶೇಂಗಾ ಚೆನ್ನಾಗಿ ಹಸಿ ಹೋಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳೋಣ. 2 ನಿಮಿಷ ತೊಗೊಳತ್ತೆ. ಅದಾದಮೇಲೆ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ, ಉರುಟ್ ಮಸಾಲೆ, ಅದನ್ನು ಹಾಕೋಣ. ಇದನ್ನು ಕಡಿಮೆ ಅಂದರೂ 2ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರಿಬೇಕು. ಮತ್ತು ಅದಕ್ಕೆ 1 ಚಮಚ ಅರಿಶಿನ ಹಾಕಿ ಮತ್ತೆ 1 ನಿಮಿಷ ಹೀಗೇ ಹುರ್ಕೊಳ್ಳೋಣ. ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಮಸಾಲೆದು. ಅಲ್ಲಿವರೆಗೂ ಹುರ್ಕೊಂಡಾದ್ಮೇಲೆ 2 ಫುಲ್ ಕಪ್ಪಷ್ಟು, ಅರ್ಧ ಕಪ್ ತೊಗರಿ ಬೇಳೆಗೆ 2 ಫುಲ್ ಕಪ್ಪಷ್ಟು ನಾನು ತೊಗೊಂಡಿರೋದು ಮೆಂತೆ ಪಲ್ಯ. ಅದನ್ನು ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ಹಾಗೆ 2-3 ನಿಮಿಷ ಬೆಂದಿಂದ ಮೆಂತೆ ಕರಗತ್ತೆ ಮತ್ತು ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹೀಗೆ ಫುಲ್ ಮಿಕ್ಸ್ ಆಗೋಕ್ಕೆ 2ರಿಂದ 3 ನಿಮಿಷ ತೊಗೊಳುತ್ತೆ. ಕೈ ಬಿಡಬೇಡಿ, ಅದನ್ನು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಇರಿ. ಅಷ್ಟರಲ್ಲಿ ನಮ್ಮ ಕುಕ್ಕರಲ್ಲಿ ನಾವು ಇಟ್ಟಿರೋ ಬೇಳೆ ರೆಡಿಯಾಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಮಿಕ್ಸ್ ಆಗುತ್ತೆ ದಾಲ್ ಜೊತೆಗೆ. ಈಗ ಬೇಳೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಂಡಿರೋ ಮೆಂತ್ಯ ಮಸಾಲೆಗೆ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಪಲ್ಯ ಜೊತೆಗೆ ರೊಟ್ಟಿ ಜೊತೆಗೆ ಹಾಗೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಈಗ ದಾಲ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ನೋಡಿ ಎಷ್ಟು ಇದು ಸ್ವಲ್ಪ ಥಿಕ್ಕಾಗಿದೆ ದಾಲ್, ಅಥವಾ ನಮ್ಮ ಕಡೆಗೆಲ್ಲ ಸೊಪ್ಪಿನ ಸಾರು ಅಂತ ಹೇಳ್ತೀವಿ ನಾವು. ಇದನ್ನು 1 ಸ್ಪೂನ್ ಉಪ್ಪು ಹಾಕಿ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. 4 to 5 ಮಿನಿಟ್ಸ್, 4ರಿಂದ 5 ನಿಮಿಷ ಕುದ್ರೆ ಇದು ರೆಡಿ ಆಗುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಇರೋಣ. ಇನಿಷಿಯಲಿ 2-3 ಮಿನಿಟ್ಸ್. ಒಂದು ಸಾರಿ ಇದು ಸೆಟ್ಲಾಯಿತು ಬೇಳೆ ಮತ್ತು ಸಬ್ಜಿ ಅಂದರೆ ನಾವು 2 ನಿಮಿಷ ಕುದಿಸಿ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಬೋದು. ನೋಡಿ ಈಗ ಇದು ರೆಡಿಯಾಗಿದೆ. ಬಿಸಿ ಅನ್ನಕ್ಕೆ ಬಿಸಿ ನಮ್ಮದು ದಾಲ್ ಮೇಥಿ ಅಂತ ಆದರೂ ಹೇಳ್ಬೋದು, ಸೊಪ್ಪಿನ ಸಾರು ಅಂತಲೂ ಹೇಳ್ಬೋದು. ಇದು ಸೌತ್ ಇಂಡಿಯನ್ ಮತ್ತು ನಾರ್ತ್ ಇಂಡಿಯನ್ನದ್ದು ಯುನಿಕ್ ಕಾಂಬಿನೇಷನಲ್ಲಿ ಮಾಡಿರೋದು. ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಈಗ ಮಳೆ ಸ್ಟಾರ್ಟ್ ಆಗ್ತಾಯಿದೆ. ಈ ಚಳಿ ಹವಾಕ್ಕೆ ಮಧ್ಯಾಹ್ನ ಊಟಕ್ಕೂ ಚೆನ್ನಾಗಿರುತ್ತೆ. ರಾತ್ರಿ ಸಿಂಪಲ್ ಡಿನ್ನರ್ಗೂ ಸೂಪರಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಅನ್ನ ದಾಲ್ ಮೇಥಿಗೆ 1-2 ಚಮಚೆ ತುಪ್ಪ ಹಾಕೊಂಡ್ಬಿಟ್ರೆ ಇನ್ನೇನು ಬೇಕಲ್ವಾ. ಬೇಕಾಗತ್ತೆ ಇನ್ನೊಂದು ಯಾವುದು ಗೊತ್ತಾ, 2 ಕುರು ಹಪ್ಪಳ. ಅದಿದ್ದರೆ ಒಳ್ಳೆ ಊಟ ರೆಡಿ. ನೋಡಿ ಇಷ್ಟಾದರೆ ನಮ್ಮ ಲಂಚ್ ಆದರೂ ಓಕೆ, ಡಿನ್ನರ್ಗಾದರೂ ಓಕೆ. ಇದು ಚಪಾತಿ ರೊಟ್ಟಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಆ್ಯಂಡ್ ನೀವು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನನ್ನ ನೆಕ್ಸ್ಟ್ ವೀಡಿಯೋ